ಕೊಂದವರನ್ನ ದೇಶಭಕ್ತರು ಅಂತ ಹೇಳಿದ್ರು. ಸತ್ತವನು ಹಿಂದೂ ಧರ್ಮದ ಕಾರ್ಯಕರ್ತ, ಹಿಂದೂ ಧರ್ಮ ರಕ್ಷಕ, ಕೊಂದವರೆಲ್ಲರೂ ಕೂಡ ಮುಸಲ್ಮಾನರು ಮತ್ತು ಈ ಮುಸಲ್ಮಾನರೆಲ್ಲರೂ ಜಿಹಾದಿಗಳು ಅಂತ ಭಾಷಣ ಶುರುವಾಯಿತು. ಕಾಂಗ್ರೆಸ್ ಯಾಕೆ ಈ ರೀತಿಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ಯಾಕೆಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ಕಲ್ಕೊಳ್ಳಿಕ್ಕೆ ಏನೂ ಇಲ್ಲ. ಉಸ್ತುವಾರಿ ಸಚಿವರು ಅತಿಥಿ ಸಚಿವರ ರೀತಿ, ಗೃಹ ಸಚಿವರು ಬಂದ್ರೆ ಯಾರ್ದೋ ದೊಡ್ಡ ನಾಯಕರ ಮನೆಯಲ್ಲಿ ಊಟ, ಮೀನೂಟ, ಮತ್ತು ಕಾಂಗ್ರೆಸ್ ಪಕ್ಷದ ಬಹುತೇಕ ನಾಯಕರು ಬಿಜೆಪಿಯವರ ಜೊತೆ ಅಡ್ಜಸ್ಟ್ಮೆಂಟ್ ನಲ್ಲಿದ್ದಾರೆ. ಅಮಾಯಕರು, ಜನಸಾಮಾನ್ಯರು ಇವತ್ತು ಹಲ್ಲೆಗೊಳಗಾಗ್ತಾ ಇದ್ದಾರೆ, ತಮ್ಮ ದುಡಿಮೆಯ ಅವಕಾಶಗಳನ್ನ ಕಳ್ಕೊಳ್ತಾ ಇದ್ದಾರೆ. ಮಂಗಳೂರು ಒಂದು ರೀತಿಯಲ್ಲಿ ಬರಡು ನೆಲವಾಗುವಂತಹ ಸ್ಥಿತಿಯತ್ತ ಹೋಗ್ತಾ ಇದೆ. ಅಶ್ರಫ್ನ ಗುಂಪು ಹತ್ಯೆ ಕಾಂಗ್ರೆಸ್ ಸರ್ಕಾರದ ಮಾನವನ್ನ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಬಹಳ ದೊಡ್ಡ ರೀತಿಯಲ್ಲಿ ಸುದ್ದಿ ಆಗ್ತಾ ಇದೆ. ಇಡೀ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಕಡೆಗೆ ಜನ ತಿರುಗಿ ನೋಡುವಂತಾಗಿದೆ. ಅದೆಲ್ಲವೂ ಕೂಡ ಮತ್ತೆ ಅದೇ ನಕಾರಾತ್ಮಕ ಕಾರಣಗಳಿಗಾಗಿ ಸುದ್ದಿ ಆಗ್ತಾ ಇದೆ. ಅದರಲ್ಲಿಯೂ ಕೂಡ ಈ ಒಂದು 8-10 ದಿವಸಗಳಲ್ಲಿ ನಡೆದಂತ ಬೆಳವಣಿಗೆಗಳು ನಿಮ್ಗೆಲ್ರಿಗೂ ಗೊತ್ತಿದೆ. ಮೊದಲು ಅಶ್ರಫ್ ಅನ್ನುವಂತ ಒಬ್ಬ ಕೇರಳ ಮೂಲದ ಒಬ್ಬ ವ್ಯಕ್ತಿಯನ್ನ, ಅಪರಿಚಿತ ವ್ಯಕ್ತಿ, ಅನಂತರ ಆತ ಅಶ್ರಫ್ ಅನ್ನುವಂಥದ್ದು ಗೊತ್ತಾಗ್ತದೆ. ಆತನನ್ನ ಬಿಜೆಪಿ ಪರಿವಾರಕ್ಕೆ ಸೇರಿದಂತ ಒಂದು ಅವರ ಬೆಂಬಲಿಗರ ತಂಡ ಕ್ರಿಕೆಟ್ ಮೈದಾನದಲ್ಲಿ ಆತನ ಮೇಲೆ ಗಂಭೀರವಾದಂತಹ ಒಂದು ಮಾಬ್ ಲಿಂಚಿಂಗ್ ಅನ್ನ ಮಾಡಿ ಗುಂಪು ಹತ್ಯೆ ಮಾಡ್ತದೆ. ಅದು ಮೊದಲು ಮುಚ್ಚಿ ಹಾಕುವಂತ ಪ್ರಯತ್ನ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಮಿಷನರ್ ಸೇರಿ ಮಾಡ್ತಾರೆ. ಘಟನೆ ನಡೆದು 36 ಗಂಟೆಗಳ ಕಾಲ ಅಲ್ಲಿಯ ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್, ಠಾಣಾ ಅಧಿಕಾರಿ ಶಿವಪ್ರಕಾಶ್ ಯಾರು ಏನೇ ಕೇಳಿದ್ರು ಯಾವುದೇ ಉತ್ತರ ಕೊಡದೆ ಅದನ್ನೊಂದು UDR, ಒಂದು ಅಸಹಜ ಸಾವು ಅನ್ನುವಷ್ಟಕ್ಕೆ ಸೀಮಿತಗೊಳಿಸುವ ಪ್ರಯತ್ನವನ್ನು ಮಾಡಿದ್ರು. ಆಮೇಲೆ ನಮ್ಮಂತ ಸಾಮಾಜಿಕ ಸಂಘಟನೆಗಳು, ಎಡಪಕ್ಷಗಳು ಧ್ವನಿ ಎತ್ತಿದ ಮೇಲೆ ಆ ಕುರಿತು ತನಿಖೆ ಅನಿವಾರ್ಯ ಆಗ್ತದೆ. ಅದರಲ್ಲಿ ಗುಂಪು ಹತ್ಯೆಯ ಕತೆ ಹೊರಬರ್ತದೆ. ಈಗ ಶಿವಪ್ರಕಾಶ್ ಅನ್ನುವಂಥ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ನ ಮಾತ್ರ ಸಸ್ಪೆಂಡ್ ಮಾಡಿ ಕಮಿಷನರ್ ಅಗ್ರವಾಲ್ ಅವರನ್ನ ರಕ್ಷಣೆ ಮಾಡಿರುವಂತದ್ದು ಕೂಡ ಒಂದು ಕಡೆ ಚರ್ಚೆ ಆಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಆ ಪ್ರಕರಣದ 20ರಷ್ಟು ಆರೋಪಿಗಳನ್ನ ಬಂಧನ ಮಾಡಿ ಅದು ಇನ್ನಷ್ಟು ಜನರ ಬಂಧನೆ ಮಾಡುವ ವಿಚಾರ ಚರ್ಚೆಯಲ್ಲಿರುವಾಗಲೇ ಈಗ ಫಾಜಿಲ್ ಅನ್ನುವಂತ ಒಬ್ಬ ಮುಸ್ಲಿಂ ಯುವಕನನ್ನ, ಅಮಾಯಕ ಯುವಕನನ್ನ 2022ರಲ್ಲಿ ಕೊಲೆ ಮಾಡಿದಂತ ಪ್ರಕರಣದ ಪ್ರಧಾನ ಆರೋಪಿ ಸುಹಾಸ್ ಶೆಟ್ಟಿಯನ್ನ ಒಂದು ಗ್ಯಾಂಗ್ ಬಹಳ ಬರ್ಬರವಾಗಿ ಬಜ್ಪೆ ಪೇಟೆಯಲ್ಲಿ ಜನರ ಕಣ್ಮುಂದೆ ಕೊಲೆ ಮಾಡಿರುವಂತಹದ್ದು ದೊಡ್ಡದಾದಂತಹ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಈ ಕುರಿತು ಈಗ ದೊಡ್ಡ ರೀತಿಯಲ್ಲಿ ಜನ ಪ್ರತಿಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರು ಕೊಲೆ ಆದ ವಿಚಾರ ಗೊತ್ತಾಗಿ ತಕ್ಷಣವೇ ಒಂದು ಅರ್ಧ ಗಂಟೆ ಒಳಗಡೆ ಶವಾಗಾರದ ಮುಂದೆ, ಆಸ್ಪತ್ರೆ ಮುಂದೆ ಸೇರಿ ಇವತ್ತು ಇಡೀ ಜಿಲ್ಲೆಯನ್ನ ಒಂದು ಉದ್ವಿಗ್ನ ಸ್ಥಿತಿಗೆ ತಂದಿಟ್ಟಿದ್ದಾರೆ. ಮತ್ತು ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡ ಶರಣ್ ಪಂಪೇಲ್, ಈತನ ಮೇಲೆ ಕೂಡ ಹಲವಾರು ಕೋಮು ಸಂಘರ್ಷದ ಆರೋಪಗಳಿದೆ. ಆತ ಮತ್ತು ಇಡೀ ವಿಶ್ವ ಹಿಂದೂ ಪರಿಷತ್ತು ಇಡೀ ದಕ್ಷಿಣ ಜಿಲ್ಲೆಯ 12 ತಾಸುಗಳ ಬಂದಿಗೂ ಕೂಡ ಕರೆಯನ್ನು ಕೊಡ್ತದೆ. ಆ ಕರೆಯ ಮತ್ತು ಬಿಜೆಪಿ ಶಾಸಕರುಗಳು, ನಾಯಕರುಗಳ ಪ್ರಚೋದನಾತ್ಮಕ ಮಾತುಗಳಿಂದ ಮೊನ್ನೆ ಸುಹಾಸ್ ಶೆಟ್ಟಿ ಕೊಲೆಯ ನಂತರದ 24 ಗಂಟೆ ಅವಧಿಯಲ್ಲಿ ಒಂದು 5-6 ಇರಿತದ ಪ್ರಕರಣಗಳು ಮಂಗಳೂರಿನಲ್ಲಿ ನಡೀತದೆ. ಇಡೀ ಪೊಲೀಸರು ನಾವು ಬಹಳಷ್ಟು ಬಂದೋಬಸ್ತ್ ಮಾಡಿದೀವಿ ಅನ್ನುವಂತ ಮಾತನ್ನು ಹೇಳುವಾಗಲೇ, ನಾವು ಎಲ್ಲಾ ಕಡೆ ನಾಕಾಬಂದಿಗಳನ್ನ ಮಾಡಿದೀವಿ ಅಂತ ಹೇಳುವಾಗಲೇ ಪೊಲೀಸ್ ADGP ಕೂಡ ಮಂಗಳೂರಿಗೆ ಬಂದಂತ ಸಂದರ್ಭದಲ್ಲಿಯೂ ಕೂಡ ಅಲ್ಲಿ 5ರಿಂದ 7 ಇರಿತದ ಪ್ರಕರಣಗಳು, ಕೊಲೆ ಯತ್ನದ ಪ್ರಕರಣಗಳು ಮುಸ್ಲಿಮರನ್ನು ಗುರಿಯಾಗಿ ನಡೆಸ್ತಾರೆ. ಇಂತಹ ಒಂದು ಉದ್ವಿಗ್ನ ಸ್ಥಿತಿಯಲ್ಲಿ, ಸ್ಫೋಟಕ ಸ್ಥಿತಿಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ನಿಂತಿದೆ ಮತ್ತು ಎಲ್ಲರ ಗಮನವನ್ನು ಕೂಡ ಸೆಳೀತಾ ಇದೆ. ಮಂಗಳೂರಿನಲ್ಲಿ ಇಂಥ ಘಟನೆಗಳು ಹೊಸ್ತಲ್ಲ, ಬಹಳಷ್ಟು ನಡೀತಾ ಇದೆ. ನಾವು ಇದನ್ನ ಮೂಲವನ್ನ ಕೆದಕ್ಲಿಕ್ಕೆ ಹೋದ್ರೆ ಒಂದು 30 ವರ್ಷಗಳ ಹಿಂದಕ್ಕೆ ಹೋಗ್ಬೇಕಾಗತ್ತೆ. ಬಾಬ್ರಿ ಮಸ್ಜಿದ್ ಡೆಮಾಲಿಷನ್ ನಂತರದ ಗಲಾಟೆಗಳು, ಆಮೇಲೆ 98ನೇ ಇಸವಿಯಲ್ಲಿ ನಡೆದಂತಹ ಸುರತ್ಕಲ್ ಕೋಮು ಘರ್ಷಣೆಗಳು, ಅದರ ತರುವಾಯ ಈ ರಿವೆಂಜ್ ಕಿಲ್ಲಿಂಗ್ಗಳು ಶುರುವಾಯಿತು. ಮತೀಯ ಹೆಸರಿನಲ್ಲಿ ಅಥವಾ ಮತೀಯ ದೇಶದಲ್ಲಿ ನಡೆಯುವಂತ ಕೊಲೆ, ಆ ಕೊಲೆಗೆ ಪ್ರತಿಕ್ರಿಯಾತ್ಮಕವಾದ ಇನ್ನೊಂದು ಕೊಲೆ, ಮತ್ತೊಂದು ಕೊಲೆ ಅಂತ ಹೇಳಿ ಬಹುಶಃ ಕೋಮು ಗಲಭೆಗಳಲ್ಲಿ ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತ 3-4 ಕೋಮು ಗಲಭೆಗಳು, ಅದು ನಿಮ್ಗೆ 1992ರ ಬಾಬ್ರಿ ಮಸ್ಜಿದ್ ಡೆಮಾಲಿಷನ್ ಸಂದರ್ಭದ ಕೋಮು ಗಲಭೆಯಲ್ಲಿ 12 ಜನ, 98ರ ಕೋಮು ಗಲಭೆಯಲ್ಲಿ ಸುರತ್ ಗಲಭೆಯಲ್ಲಿ 12 ಜನ, ಮತ್ತು 2007ರಲ್ಲಿ ನಡೆದಂತ ಮಂಗಳೂರು ಕೋಮು ಗಲಭೆಯಲ್ಲಿ ಒಂದು 7-8 ಜನ, ಈ ರೀತಿ ಒಂದು 30-32 ಜನ ಕೋಮು ಗಲಭೆಯಲ್ಲಿ ಸತ್ರೆ, ಶಾಂತಿ ಕಾಲ ಅಂತ ಹೇಳುವಂತ ವಿವಿಧ ಬೇರೆ ಅವಧಿಯಲ್ಲಿ ಈ 3 ದಶಕಗಳ ಬೇರೆ, ಅದರಲ್ಲಿ 2.5 ದಶಕಗಳ ಈ ಬೇರೆ ಅವಧಿಯಲ್ಲಿ ಇದಕ್ಕಿಂತ ದುಪ್ಪಟ್ಟು ಹತ್ಯೆಗಳು
ಈ ಕೋಮು ಸಂಬಂಧಿತ ಪ್ರಕರಣಗಳಲ್ಲಿ ರಿವೆಂಜ್ ಕಿಲ್ಲಿಂಗ್, ಪ್ರತಿಕಾರದ ಕೊಲೆಗಳ ಹೆಸರಿನಲ್ಲಿ ನಡೆದಿದೆ. ಈ ರೀತಿಯಾದಂಥ ಕೊಲೆಯ ಸರಣಿಗೆ ಇದು ಸುಹಾಸ್ ಶೆಟ್ಟಿಯ ಕೊಲೆ ಒಂದು ಹೊಸ ಸೇರ್ಪಡೆ ಆ ಕೊಂಡಿಗೆ ಅಂತ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ ಇದರಲ್ಲಿ ಬೇರೆ ಆಯಾಮಗಳು ಕೂಡ ಇರಬಹುದು ಅಂತ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಅದೇನೇ ಇದ್ರೂ ಕೂಡ ಪೊಲೀಸರು ಸರಿಯಾದಂತ ತನಿಖೆ ಮಾಡಿ ಸುಹಾಸ್ ಶೆಟ್ಟಿಯ ಹತ್ಯೆಗೆ ಕಾರಣ ಏನು ಮತ್ತು ಯಾರು ಮಾಡಿದ್ದಾರೆ ಮತ್ತು ಯಾರು ಮಾಡಿಸಿದ್ದಾರೆ ಅನ್ನುವಂಥದ್ದನ್ನು ಬಹುಶಃ ಪೊಲೀಸರು ಹೇಳ್ಬಹುದು ಅಥವಾ ಹೇಳಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಇದು ಒಂದು. ಅದ್ರ ಜೊತೆಯಲ್ಲಿ ನಾವು ಈಗ ಈ ಘರ್ಷಣೆ ಏನ್ ನಡೆದಿದೆ, ಸುಹಾಸ್ ಶೆಟ್ಟಿ ಹತ್ಯೆಗೆ ಭಾರಿ ಮಹತ್ವ ಬಂದಿದೆ. ಅಶ್ರಫ್ ಅನ್ನುವಂತ ಒಬ್ಬ ಕೇರಳದಿಂದ ಬಂದಂತ ಮೊದಲು ಅಥವಾ ಬಿಹಾರ ಕಡೆ ವಲಸೆ ಕಾರ್ಮಿಕ ಅಂತ ತಿಳಿದಿದ್ರು. ಆತನನ್ನ ಗುಂಪು ಹೊಡೆದು ಕೊಂದಾಗ ಮಂಗಳೂರು ಸೈಲೆಂಟ್ ಆಗಿತ್ತು. ಜನಪರ ಸಂಘಟನೆಗಳು ಮತ್ತು ಆತ ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ಹೊಡೆದು ಕೊಂದಿದ್ದಾರೆ ಅಂತ ಗೊತ್ತಾದ ಮೇಲೆ ಮುಸ್ಲಿಂ ಮುಖಂಡರುಗಳು ಒಂದಿಷ್ಟು ಮಾತಾಡಿದ್ದು ಹೊರತುಪಡಿಸಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಜಾತ್ಯತೀತ ಮನಸ್ಥಿತಿಯವರು ಸಾಮಾಜಿಕ ಕಾರ್ಯಕರ್ತರು ಧ್ವನಿ ಎಬ್ಬಿಸಿದ್ದು ಬಿಟ್ರೆ ಇಡೀ ಮಂಗಳೂರು ಸೈಲೆಂಟ್ ಆಗಿತ್ತು. ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಮಾತಾಡಿರಲಿಲ್ಲ. ಸೋಕಾಲ್ಡ್ ಸೆಕ್ಯುಲರ್ ಪಾರ್ಟಿಗಳು ಕೂಡ, ಲೆಫ್ಟ್ ಪಾರ್ಟೀಸ್ ಹೊರತುಪಡಿಸಿದ್ರೆ ಸೋಕಾಲ್ಡ್ ಸೆಕ್ಯುಲರ್ ಪಾರ್ಟಿಗಳು ಸರ್ಕಾರ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡು ಯಾರೊಬ್ರು ಕೂಡ ಅದರ ಬಗ್ಗೆ ಒಂದು ಗಟ್ಟಿಯಾದಂತಹ ಧ್ವನಿಯಲ್ಲಿ ಮಾತಾಡಿರ್ಲಿಲ್ಲ. ಅದರ ಜೊತೆಯಲ್ಲಿ ಬಿಜೆಪಿ ಅಂತೂ ಪೂರ್ಣ ಸೈಲೆಂಟ್ ಆಗಿತ್ತು. ಪೂರ್ಣ ಯಾವುದೇ ರೀತಿಯ ಶಬ್ದ ಇಲ್ಲ. ಯಾವುದೇ ಬಜರಂಗದಲ್ಲ. ಈಗೇನು ಸುಹಾಸ್ ಶೆಟ್ಟಿ ಕೊಲೆ ಆದ ತಕ್ಷಣ ಎಲ್ಲಾ ಕಡೆಯಿಂದ ಧಾವಿಸಿ ಬಂದ್ರಲ್ಲ. ಮಂಗಳೂರಿನಲ್ಲಿ ಇದ್ದಂತಹ ಶಾಸಕರುಗಳು, ವಿಶ್ವ ಹಿಂದೂ ಪರಿಷತ್ ನಾಯಕರುಗಳು, ಮಾಜಿ ಸಂಸದರು ನಳಿನ್ ಕುಮಾರ್ ಕಟೀಲು, ಮತ್ತೆ ವಿರೋಧ ಪಕ್ಷದ ನಾಯಕ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಿಕಾರಿಪುರದ ಬಿಜೆಪಿ ಶಾಸಕ ವಿಜಯೇಂದ್ರ, ಇವರೆಲ್ಲರೂ ಕೂಡ ಮಂಗಳೂರಿಗೆ ಧಾವಿಸಿ ಬಂದ್ರು. ಬಿಜೆಪಿಯಿಂದ ಒದ್ದು ಹೊರಗಾಕಿರುವಂತಹ ಯತ್ನಾಳ್ ಕೂಡ ಮಂಗಳೂರಿಗೆ ಬಂದ್ರು. ಆದ್ರೆ ಅದೇ ಮಂಗಳೂರಿನಲ್ಲಿ ಅಶ್ರಫ್ ಅಣ್ಣ ಹೊಡೆದು ಕೊಂದಾಗ ಒಂದು 40-50 ಜನರ ಗುಂಪು ಅಮಾನವೀಯವಾಗಿ, ಆತ ಏನೋ ಮಾನಸಿಕವಾದ ಸಮಸ್ಯೆಯಿಂದ ಬಳಲ್ತಾ ಇದ್ದಂತ ಒಬ್ಬ ವ್ಯಕ್ತಿ ಅಂತ ಆನಂತರ ಗೊತ್ತಾಯ್ತು, ಹೊಡೆದು ಕೊಂದಾಗ ಒಂದು ಶಬ್ದ ಮಾತಾಡ್ಲಿಲ್ಲ. ಪರಿಹಾರದ ಪ್ರಶ್ನೆ ಇಲ್ಲ. ಆತನನ್ನ ಕೊಂದಿದ್ದು ತಪ್ಪು ಅಂತ ಹೇಳೋ ಬದಲಿಗೆ ಸ್ಥಳೀಯ ಶಾಸಕ ಆದ ಭರತ್ ಶೆಟ್ಟಿ ಈಗ ಅಮಾನತಿನಲ್ಲಿದ್ದಾರೆ. ಆ ಶಾಸಕರು ಕೊಂದವರನ್ನ ದೇಶಭಕ್ತರು ಅಂತ ಹೇಳಿದ್ರು. ದೇಶಭಕ್ತರನ್ನ ನೀವು ದೇಶ ಪ್ರೇಮಿಗಳನ್ನ ಬಂಧಿಸ್ತಾ ಇದ್ದೀರಿ. ಬಂಧಿಸಿದ್ರೆ ಅಶ್ರಫ್ ಪ್ರಕರಣದಲ್ಲಿ ದೇಶ ಪ್ರೇಮಿಗಳನ್ನ ಮುಟ್ಟಿದ್ರೆ ನಾವು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತ ಮಾತುಗಳನ್ನ ಆಡಿದ್ರು ಬಿಟ್ರೆ ಇನ್ಯಾರು ಮಾತಾಡ್ಲಿಲ್ಲ. ಆದ್ರೆ ಸುಹಾಸ್ ಕೊಲೆ ಆದಾಗ ನೋಡಿ ಎಷ್ಟೊಂದು ಸೀನೆ ಒಟ್ಟು ಚೇಂಜ್ ಆಯ್ತು. ಅಲ್ಲಿಯವರೆಗೆ ಮಂಗಳೂರಿಗೆ ಕಡೆ ತಲೆ ಹಾಕದ ಈಗ ಎಲ್ಲರಿಂದಲೂ ಕೂಡ ಅತಿಥಿ ಸಚಿವ ಅಂತ ಟ್ರೋಲ್ ಆಗ್ತಾ ಇರುವಂತ ಉಸ್ತುವಾರಿ ಸಚಿವರು ಕೂಡ ಮಂಗಳೂರಿಗೆ ಬರಲಿಲ್ಲ. ಗೃಹ ಸಚಿವರು ಆತ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದ್ದ ಅನ್ನುವಂತ ಮಾತನ್ನ ಈ ಕೊಲೆಗಾರರು ಕಟ್ಟಿದಂತ ನರೇಟಿವ್ ನ ಭಾಗವಾಗಿ ಹೇಳಿದಂತ ಗೃಹ ಸಚಿವರು ಬರಲಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂತದ್ದು ಅಪರಾಧ ಅಂತ ಹೇಳಿದಂತ ಮುಖ್ಯಮಂತ್ರಿ ಕೂಡ ಈ ಕುರಿತು ಮಾತಾಡಲಿಲ್ಲ. ಆದ್ರೆ ಈಗ ವಿರೋಧ ಪಕ್ಷ, ಬಿಜೆಪಿಯ ವಿರೋಧ ಪಕ್ಷದ ನಾಯಕ, ಅದರ ರಾಜ್ಯಾಧ್ಯಕ್ಷ, ಅದರಿಂದ ಉಚ್ಚಾಟಿಸಲ್ಪಟ್ಟಂತ ಯತ್ನಾಳ್ ಅಂತ ನಾಯಕ ಮಾತ್ರ ಅಲ್ಲದೆ ಈಗ ಸಾಲು ಸಚಿವರುಗಳು ಕೂಡ ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ವಿಶೇಷ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯ ಎಡಿಜಿಪಿ, ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ರ್ಯಾಂಕಿನ ಅಧಿಕಾರಿಗಳು ಕೂಡ ಮಂಗಳೂರಿನಲ್ಲಿ ಬೀಡ್ಬಿಟ್ಟಿದ್ದಾರೆ. ಇದು ಯಾಕೆ ಅನ್ನುವಂತ ಪ್ರಶ್ನೆ. ಮಂಗಳೂರಿನ ಆಡಳಿತ ಯಾರ ಕೈಯಲ್ಲಿದೆ? ಮಂಗಳೂರನ್ನು ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ? ಯಾಕೆ ಈ ರೀತಿ ಆಗ್ತಾ ಇದೆ ಅಂತ. ಮುಸ್ಲಿಮರಲ್ಲಿ ಈಗ ಏನು ಅವರ ಸ್ಥಿತಿಗತಿ ಏನು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸ್ಲಿಮರು ಅಂದಾಜು 22-25% ಇದ್ದಾರೆ. ದೊಡ್ಡ ಸಂಖ್ಯೆ, ಸಣ್ಣ ಸಂಖ್ಯೆ ಏನಲ್ಲ. ಅಷ್ಟು ಸಂಖ್ಯೆಯಲ್ಲಿರುವಂತಹ ಒಂದು ಮುಸ್ಲಿಂ ಸಮುದಾಯ ಹೊಡೆತಗಳನ್ನು ತಿಂದಾಗ, ಕೊಲೆಗಳಿಗೆ ಒಳಗಾದಾಗ, ಅವಮಾನಕಾರಿಯಾದಂತಹ ರೀತಿಯಲ್ಲಿ ಅವಹೇಳನಕ್ಕೆ, ರಾಜಕೀಯ ಕಾರಣಕ್ಕೆ ಒಳಗಾದಾಗ ಅವರ ಪರವಾಗಿ ಮಾತಾಡುವವರು ಯಾರು ಇಲ್ಲ. ಆ ಸಮುದಾಯ ಕೂಡ ಬಹಳಷ್ಟು ಕಾಲ ಸೈಲೆಂಟ್ ಆಗಿರ್ತದೆ. ಪ್ರತಿಕ್ರಿಯೆ ಕೊಟ್ಟರೆ ಏನಾದ್ರೂ ಆಗತ್ತೆ ನೋಡಿ. ಅಶ್ರಫ್ನ ಪ್ರಶ್ನೆಯಲ್ಲಿ ಅಂತ ದೊಡ್ಡ ಬೀದಿ ಹೋರಾಟಗಳು ನಡೀಲಿಲ್ಲ, ಪೊಲೀಸ್ ಠಾಣೆಗೂ ಮುತ್ತಿಗೆ ಹಾಕಲಿಲ್ಲ. ಆದ್ರೆ ಪುತ್ತೂರಿನಲ್ಲಿ ಮುಸ್ಲಿಂ ಕುಟುಂಬ ಮತ್ತು ಒಬ್ಬ ಸರ್ಕಾರಿ ವೈದ್ಯೆಯ ಮಧ್ಯೆ ವಾಗ್ವಾದ ನಡೆಯಿತು ಅನ್ನುವ ಕಾರಣಕ್ಕಾಗಿ ಆ ಸರ್ಕಾರಿ ವೈದ್ಯರು ಮತ್ತು ಅಲ್ಲಿಯ ಖಾಸಗಿ ವೈದ್ಯರು ಮತ್ತು ಖಾಸಗಿ ವೈದ್ಯರ ಸಂಘಟನೆ IMA ಎಲ್ಲವೂ ಕೂಡ ಸಂಘ ಪರಿವಾರದ ಜೊತೆ ಸೇರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಆಗ್ತದೆ. ಮಧ್ಯರಾತ್ರಿಯವರೆಗೆ ಪೊಲೀಸ್ ಸ್ಟೇಷನ್ ಎದುರುಗಡೆ ರಸ್ತೆಯನ್ನು ಬಂದ್ ಮಾಡಿ ಧರಣಿ ನಡೆಸ್ತಾರೆ. ಆದ್ರೆ ಮುಸ್ಲಿಮನ್ನೋ ಕಾರಣಕ್ಕಾಗಿ ಗುಂಪು ಮಾಬ್ ಲಿಂಚಿಂಗ್ ಮಾಡಿ ಹೊಡೆದುಕೊಂಡ್ರು ಕೂಡ ಯಾವುದೇ ಪ್ರತಿಭಟನೆಗಳು ನಡೆಯಲ್ಲ, ಯಾವುದೆಷ್ಟು ಪೊಲೀಸ್ ಸ್ಟೇಷನ್ ಮುಂದೆ ಯಾರು ಸೇರಲ್ಲ. ಇಂತಹ ಸ್ಥಿತಿ ಇದೆ. ಈ ರೀತಿಯಾದಂತಹ ತಾರತಮ್ಯ ಒಂದು ನಾಗರಿಕ ಸಮಾಜದಲ್ಲಿ ಇದ್ರೆ ಅದನ್ನು ನಾಗರಿಕ ಸಮಾಜ, ಡೆಮಾಕ್ರೆಟಿಕ್ ಆದಂತಹ ಸಿಸ್ಟಮ್, ಒಂದು ಸರ್ಕಾರಿ ಪ್ರಜಾಪ್ರಭುತ್ವವಾದಿ ಜಾತ್ಯತೀತ ಸರ್ಕಾರ ಇಲ್ಲಿ ಆಳ್ವಿಕೆ ನಡೆಸ್ತದೆ ಅಂತ ನಾವು ಭಾವಿಸಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆ. ಈಗ ಸುಹಾಸ್ ಕೊಲೆ ಆಯ್ತು. ಅಶ್ರಫ್ ಕೊಲೆಯನ್ನು ಯಾರು ಕೂಡ ಹಿಂದೂಗಳ ತಲೆ ಕಟ್ಟಲಿಲ್ಲ. ಎಲ್ಲರೂ ಹೇಳಿದ್ದು ಸಂಘ ಪರಿವಾರದ ಬೆಂಬಲಿತರು, ಬಿಜೆಪಿ ಬೆಂಬಲಿತರು ಅದರಲ್ಲಿ ಇದ್ದಾರೆ ಅಂತ ಎಲ್ಲರೂ ಹೇಳಿದ್ರು. ಮುಸ್ಲಿಮರು ಕೂಡ ಹಾಗೆ ಹೇಳಿದ್ರು. ಆದ್ರೆ ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡಿದ ತಕ್ಷಣವೇ ಯಾರು ಕೊಲೆ ಮಾಡಿದ್ದಾರೆ, ಯಾಕೆ ಕೊಲೆ ಮಾಡಿದ್ದಾರೆ, ಕೊಲೆಗಾರನ ಹಿನ್ನೆಲೆ ಏನು, ಇದೆಲ್ಲವನ್ನ ಬಿಟ್ಟು ಸತ್ತವನು ದೇಶ ಪ್ರೇಮಿ,
ಸತ್ತವನು ಹಿಂದೂ ಧರ್ಮದ ಕಾರ್ಯಕರ್ತ, ಹಿಂದೂ ಧರ್ಮ ರಕ್ಷಕ, ಕೊಂದವರೆಲ್ಲರೂ ಕೂಡ ಮುಸಲ್ಮಾನರು ಮತ್ತು ಈ ಮುಸಲ್ಮಾನರೆಲ್ಲರೂ ಜಿಹಾದಿಗಳು ಅಂತ ಭಾಷಣ ಶುರುವಾಯಿತು. ಇದು ಮಂಗಳೂರಿನ ಸ್ಥಿತಿ. ತಕ್ಷಣವೇ ಮಂಗಳೂರನ್ನ ಬಂದಿಗೆ ಸಂಘ ಪರಿವಾರ ಕರೆಯನ್ನು ಕೊಡ್ತು. ಅದರ ಬೆನ್ನಿಗೆ ಮಧ್ಯರಾತ್ರಿ ಪಾಪ ಯಾವುದೋ ಕೂಲಿಗೆ ಹೋಗುವಂತ ಸೆಂಟ್ರಲ್ ಮಾರ್ಕೆಟ್ ನಲ್ಲಿ ಕೂಲಿಗೆ ಹೋಗುವಂತವನನ್ನ 3:30 ಗಂಟೆಗೆ ಚೂರಿ ಹಾಕಿದ್ರು. ಇನ್ನೆಲ್ಲೋ ಕೆಲಸಕ್ಕೆ ಹೊರಟವನನ್ನ ಮಧ್ಯರಾತ್ರಿಯಲ್ಲಿ ಹೋಗಿ ಚೂರಿ ಹಾಕಿದ್ರು. ಉಡುಪಿಯಲ್ಲಿ ಈ ಘಟನೆಯನ್ನು ಉಡುಪಿ ಜಿಲ್ಲೆಗೆ ವಿಸ್ತರಿಸುವಂತ ಪ್ರಯತ್ನ ಮಾಡಿ ಉಡುಪಿಯ ಹಿರಿಯಡಿಕದಲ್ಲಿ ಒಬ್ಬ ಬಡಪಾಯಿ ಮುಸ್ಲಿಂ ರಿಕ್ಷಾ ಚಾಲಕ 50 ವರ್ಷದ ಆತನನ್ನು ಕೂಡ ಚೂರಿಯಲ್ಲಿ ಉರಿದು ಕೊಲೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು. ಎಲ್ಲೋ ಒಬ್ಬ ಮಂಗಳೂರು ನಗರದಲ್ಲಿ ಮೀನು ಮಾರಾಟಗಾರನ ಮೇಲೆ ತಲೆಗೆ ಕಲ್ಲು ಹಾಕಿ ಕೊಲೆ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಕೂಲೂರಿನ ಪಂಚಮುಖಿಯರ್ನ ಕಡೆ ತಲವಾರು ಹಿಡ್ಕೊಂಡು ಮಂಗಳೂರಿನ ಆ ಮುಖ್ಯ ಬೀದಿಯಲ್ಲಿ ತಲವಾರು ಹಿಡ್ಕೊಂಡು ಮುಸ್ಲಿಮರನ್ನ ಹುಡುಕಾಡ್ತಾ ತಿರುಗಾಡುವಂತಹದ್ದು ಕೂಡ ಸುದ್ದಿ ಆಯಿತು. ಇಂಥದ್ದೆಲ್ಲ ನಡೆಯಿತು. ಇದು ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ? ಬಿಜೆಪಿ ಒಂದು ಪಕ್ಷವಾಗಿಯೂ ಕೂಡ ಇದನ್ನು ಯಾವ ರೀತಿ ಒಂದು ದುರ್ಬಳಕೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡ್ತು ಅಂತ ಹೇಳಿದ್ರೆ, ಅಶ್ರಫ್ ಕೊಲೆಯಿಂದ ಇವರಿಗೆ ಹಿನ್ನಡೆ ಆಗಿತ್ತು. ಅಶ್ರಫ್ ಕೊಲೆಯಿಂದ ಮಾತ್ರ ಅಲ್ಲ, ಪುತ್ತೂರಿನಲ್ಲಿ ವೈದ್ಯರ ಜೊತೆ ಸೇರ್ಕೊಂಡು ಸಂಘ ಪರಿವಾರ ಮಾಡಿದಂತ ಪ್ರತಿಭಟನೆ ಕೂಡ ನಕಾರಾತ್ಮಕವಾದಂತಹ ಒಂದು ಪರಿಣಾಮವನ್ನ ಸಮಾಜದಲ್ಲಿ ಉಂಟು ಮಾಡ್ತು. ಅದು ಅಷ್ಟು ಮಾತ್ರ ಅಲ್ಲ, ಅದಕ್ಕಿಂತ 2-3 ತಿಂಗಳ ಹಿಂದೆ ದಿಗಂತ್ ಅನ್ನುವಂತ ಒಬ್ಬ ಹುಡುಗ ಕಾಣೆಯಾದ. ಒಬ್ಬ PUC ಇದ್ದೇನೋ ಒಬ್ಬ ಹುಡುಗ, ಹಿಂದೂ ಹುಡುಗ. ಆತ ಕಾಣೆಯಾದ ತಕ್ಷಣವೇ ಇದೇ ಶಾಸಕ ಭರತ್ ಶೆಟ್ಟಿ, ಇದೇ ಶಾಸಕ ಹರೀಶ್ ಪೂಂಜಾ ಇವರೆಲ್ಲರೂ ಕೂಡ ಬಂದು ಅಲ್ಲಿ ಬಂದಿಗೆ ಕರೆ ಕೊಟ್ಟರು. ಇದೇ ಬಜರಂಗ ದಳ, ಅದರಲ್ಲಿ ಕೂಡ ಅಶ್ರಫ್ ಅನ್ನುವ ವ್ಯಕ್ತಿಯ ಕೊಲೆ ಪ್ರಕರಣದ ಆರೋಪಿಯಾಗಿದ್ದಂತ ಭರತ್ ಕುಂಡೇಲ್ ಅನ್ನುವಂತ ಬಜರಂಗ ದಳದ ನಾಯಕ ಅಲ್ಲಿ ಪರಂಗಿಪೇಟೆಗೆ ಬಂದಿಗೆ ಕರೆ ಕೊಟ್ಟರು. ಬಂದಿಗೆ ಕರೆ ಕಟ್ಟೋದು ಮಾತ್ರ ಅಲ್ಲ, ಮುಸ್ಲಿಮರಿಗೆ ವಾಚಾಮಗೋಚರವಾಗಿ ಬೈಗುಳ ಮಾಡಿದ್ರು. ಇವರು ಜಿಹಾದಿಗಳು, ಇವರಿಂದ ಮುಸ್ಲಿಂ ಹಿಂದೂ ಮಕ್ಕಳು ಇವತ್ತು ಕಾಣೆ ಆಗ್ತಾ ಇದ್ದಾರೆ, ಅವರನ್ನ ಡ್ರಗ್ ಮಾಫಿಯಾಗಿಲಿಕ್ಕೆ ಬಳಕೆ ಮಾಡ್ತಾ ಇದ್ದಾರೆ ಅಂತ ಅದ್ವಾ ಬೈಗುಳವನ್ನ ಪರಂಗಿಪೇಟೆಯಲ್ಲಿ ಪೊಲೀಸರ ಸಮ್ಮುಖ, ಮಾಧ್ಯಮಗಳ ಸಮ್ಮುಖ ಆ ರೀತಿಯಾದಂತಹ ಬೈಗುಳಗಳ ಒಂದು ಸರಣಿಯನ್ನೇ ಆರಿಸಿದ್ರು. ಆದ್ರೆ ಮುಸ್ಲಿಮರು ಪ್ರತಿಕ್ರಿಯೆಯನ್ನು ಕೊಡ್ಲಿಲ್ಲ. ಅವರು ಕೂಡ ಆ ದಿಗಂತನ್ನು ಹುಡುಕೋದ್ರಲ್ಲೇ ತಲ್ಲೀನರಾದ್ರು. ಆಮೇಲೆ ದಿಗಂತ್ ತಾನು ಎಕ್ಸಾಮಿಗೆ ಭಯ ಬಿದ್ದು ಓಡಿ ಹೋದೆ ಅಂತ ಹೇಳಿ ಉಡುಪಿಯಲ್ಲಿ ಪತ್ತ ಆದಾಗ ಹೇಳಿದ. ಈ ಕನಿಷ್ಠ ಒಂದು ಕ್ಷಮೆಯಾಚನೆ, ಒಂದು ವಿಷಾದವನ್ನು ಕೂಡ ಸಂಘ ಪರಿವಾರ ಬಿಜೆಪಿಯ ಶಾಸಕರುಗಳು ಮಾಡಲಿಲ್ಲ. ಅದೇ ಸಂದರ್ಭದಲ್ಲಿ ನಾವೆಲ್ಲ ಹೇಳಿದ್ವಿ, ಇವರ ಮೇಲೆ ಕ್ರಮವನ್ನ ಕೈಗೊಳ್ಳಿ, ಈ ರೀತಿ ದ್ವೇಷ ಭಾಷಣ ಮಾಡೋದು ತಪ್ಪು. ಒಂದು ಸಮುದಾಯವನ್ನ ಕ್ರಿಮಿನಲ್ ಸಮುದಾಯ, ಮುಸ್ಲಿಂ ಸಮುದಾಯ ಇರುವಂತಹ ಊರು ಪರಂಗಿಪೇಟೆಗೆ ಒಂದು ಕ್ರಿಮಿನಲ್ಗಳ ನಾಡು ಅನ್ನೋ ರೀತಿಯಲ್ಲಿ ಮಾತಾಡಿದ್ರಲ್ಲ, ಇದಕ್ಕೆ ಒಂದು ಬಿಜೆಪಿ ಒಂದು ವಿಷಾದವನ್ನಾದ್ರೂ ವ್ಯಕ್ತಪಡಿಸಲಿ, ಅವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಆಗ್ರಹ ಮಾಡಿದ್ರೆ ಇಡೀ ಕಾಂಗ್ರೆಸ್ ಪಕ್ಷ ಸರ್ಕಾರ ಮೌನ ತಾಳಿತು. ಅದರ ಜೊತೆಯಲ್ಲಿ ನಮಗೆ ಬಹಳ ಖೇದ ಅನಿಸಿದ್ದು, ಅದು ನಡೆದದ್ದು ಮಂಗಳೂರು ಕ್ಷೇತ್ರ ಪರಂಗಿಪೇಟೆ, ಅಂದ್ರೆ ಸ್ಪೀಕರ್ ಯುಟಿನ್ ಖಾದರ್ ಅವರ ಕ್ಷೇತ್ರ. ಅವರು ಕೂಡ ಒಂದು ಶಬ್ದವನ್ನು ಎತ್ತಲಿಲ್ಲ. ಅದರ ಬೆನ್ನಿಗೆ ಕುತ್ತಾರಿನಲ್ಲಿ ಕೊರಗಜ್ಜನ ಕಟ್ಟೆಯಲ್ಲಿ, ಅದು ಕೂಡ ಖಾದರ್ ಅವರ ಕ್ಷೇತ್ರ, ಅಲ್ಲಿಗೆ ಸೂಲಿಬೆಲೆ ನೇತೃತ್ವದಲ್ಲಿ ಬಜರಂಗ ದಳದವರು ಒಂದು ಕೊರಗಜ್ಜನ ಕಡೆಗೆ ನಮ್ಮ ನಡಿಗೆ ಅಂತ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ನಡೆದಂತ ಸಭಾ ಕಾರ್ಯಕ್ರಮದಲ್ಲಿ ಮುಸ್ಲಿಮರ ವಿರುದ್ಧ ಮತ್ತೆ ದ್ವೇಷ ಭಾಷಣವನ್ನ, ಅತ್ಯಂತ ಕೆಟ್ಟದಾದ ದ್ವೇಷ ಭಾಷಣವನ್ನ ಸೂಲಿಬೆಲೆ ಮಾಡಿದ್ರು. ಅದರ ವಿರುದ್ಧ ಕೂಡ ಕ್ರಮ ಕೈಗೊಳ್ಳುವಂತೆ ನಾವೆಲ್ಲರೂ ಕೂಡ ಪೊಲೀಸ್ SP ಅವರನ್ನ ಕಂಡು, ಜಿಲ್ಲಾಡಳಿತವನ್ನ ಕಂಡು ನಾವು ಮನವಿಯನ್ನ ಕೊಟ್ಟು ಎಲ್ಲವನ್ನೂ ಕೂಡ ವಿಷಯವನ್ನು ಹೇಳಿದ್ರೆ, UT ಖಾದರ್ ಅವರು ಕೂಡ ಕ್ರಮಗಳನ್ನ ಕೈಗೊಳ್ಳುವ ಅಗತ್ಯ ಇಲ್ಲ, ಅವರ ಮೇಲೆ ಕ್ರಮ ಕೈಗೊಂಡು ಪ್ರಯೋಜನ ಇಲ್ಲ, ಅವರು ಹೈಕೋರ್ಟ್ಗೆ ಹೋಗಿ ಸ್ಟೇ ತರ್ತಾರೆ, ಕೋರ್ಟ್ ನಮ್ಮನ್ನೇ ಪ್ರಶ್ನೆ ಮಾಡ್ತದೆ ಅನ್ನುವಂಥದ್ದು ತೀರಾ ಬಾಲಿಶವಾದಂತಹ ಮಾತುಗಳನ್ನ ಹೇಳಿ ನಮ್ಮನ್ನೇ ಧ್ವನಿ ಎತ್ತಿದವರನ್ನೇ ಅವರು ಅಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಖಾದರ್ ಅವರು ಮಾತಾಡಿದ್ರು. ಇದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆ ಇಂಥ ಹೀನಾಯ ಸ್ಥಿತಿ ಕಾರಣ. ಆದ್ರೆ ಸುಹಾಸ್ ಶೆಟ್ಟಿ ಕೊಲೆ ಆದ ತಕ್ಷಣ ಬಂದಿಗೆ ಕರೆ ಕೊಡ್ತಾರೆ, ಮುಸ್ಲಿಮರನ್ನ ರಸ್ತೆಯಲ್ಲಿ ಕಂಡ ಮುಸ್ಲಿಮರ ಮೇಲೆ ಚುರಿ ಇರ್ತಾ ಆಗತ್ತೆ, ಬಸ್ಗಳ ಮೇಲೆ ಖಾಸಗಿ ಸರ್ಕಾರಿ ಬಸ್ಗಳ ಮೇಲೆ ಕಲ್ಲುಗಳ ಸುರಿಮಲೆ ಆಗ್ತದೆ. ಬಂದಿದ್ರು ಒಂದು ಕಡೆ ಬಂದು, ಇನ್ನೊಂದು ಕಡೆ ಸೆಕ್ಷನ್ 144 ಸೆಕ್ಷನ್, 4 ಜನರಿಗಿಂತ ಹೆಚ್ಚು ಜನ ಗುಂಪು ಸೇರ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಎಲ್ಲಾ ಕಾರ್ಯಕ್ರಮಗಳು ರದ್ದು. ಉರುಸು ಉಲ್ಲಾಲ, ಐತಿಹಾಸಿಕವಾದಂತಹ ಉಲ್ಲಾಲ ಉರುಸಿನ ಕಾರ್ಯಕ್ರಮಗಳು ಕೂಡ ರದ್ದಾಯ್ತು. ಆದ್ರೆ ಅದೇ ಸಂಘ ಪರಿವಾರ ಆ ಸುಹಾಸ್ ಶೆಟ್ಟಿಯ ಅಂತಿಮ ಯಾತ್ರೆಯನ್ನ ಮಂಗಳೂರಿನಿಂದ ಬಂಟ್ವಾಳದವರೆಗೆ ಈ ಸೆಕ್ಷನ್ ಅಡಿಯಲ್ಲೇ ನಡೆಸ್ತಾರೆ. ಪೊಲೀಸರು ಏನೂ ಮಾಡಲ್ಲ. ಇದು ಮಂಗಳೂರಿನ ಸ್ಥಿತಿ. ಇಂತಹ ರಾಜಕಾರಣ ಮಂಗಳೂರಿನಲ್ಲಿ ಇವತ್ತು ನಡೀತಾ ಇದೆ. ಇದನ್ನ ತಡೆಯುವುದು ಹೇಗೆ ಅನ್ನುವಂತ ಪ್ರಶ್ನೆ. ನಾವು ಈ ವೈಫಲ್ಯವನ್ನು ನೋಡ್ಬೇಕಾಗತ್ತೆ, ಸರ್ಕಾರದ ಈ ಧೋರಣೆಯನ್ನು ನೋಡ್ಬೇಕಾಗತ್ತೆ. ನನಗಂತೂ ಆಶ್ಚರ್ಯ ಆಗ್ತದೆ, ಕಾಂಗ್ರೆಸ್ ಯಾಕೆ ಈ ರೀತಿ ಮಾಡ್ತಾ ಇದೆ, ಕಾಂಗ್ರೆಸ್ ಯಾಕೆ ಈ ರೀತಿಯನ್ನು ಮಾಡ್ತಾ ಇದೆ ಅನ್ನುವಂಥದ್ದು ಪ್ರಶ್ನೆ. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಯಲ್ಲಿ ಕಲ್ಕೊಳ್ಲಿಕ್ಕೆ ಏನೂ ಇಲ್ಲ, ಇರೋದೊಂದು ಉಲ್ಲಾಳದ ಕ್ಷೇತ್ರ ಮಾತ್ರ. ಅದಕ್ಕೆ ಸೋತ್ರ ಅದೊಂದು, ಇನ್ನೇನಿಲ್ಲ, ಇನ್ನು ಇದ್ರೆ ಗೆಲ್ಬೇಕು.
ಗೆಲ್ಬೇಕು ಅಂತ ಆದ್ರೆ ಕೋಮುವಾದಕ್ಕೆ ಮುಖಾಮುಖಿ ಆಗ್ಬೇಕು. ಅಲ್ಲಿ ಕೋಮುವಾದನ ತಡಿಲಿಕ್ಕೆ ಏನ್ ಮಾಡ್ಬೇಕು ಅನ್ನೋಂಥ ಪ್ರಶ್ನೆ ಆಗ್ಬೇಕು. ಸರ್ಕಾರ ಬಂದಾಗ ಸಿದ್ದರಾಮಯ್ಯನವರು, ಕಾಂಗ್ರೆಸ್ನವರು, ಬಿಜೆಪಿ ಸರ್ಕಾರದ ಕೊನೆಗಾಲದಲ್ಲಿ ಬೇಕಾದಷ್ಟು ಡೈಲಾಗ್ ಅನ್ನು ಹೊಡೆದಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ್ರೆ ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಕೋಮುವಾದವನ್ನು ಮಟ್ಟ ಹಾಕ್ತೀವಿ, ಇಡೀ ಸರ್ಕಾರದ ವ್ಯವಸ್ಥೆಯನ್ನಲ್ಲಿ ರಿಪೇರಿ ಮಾಡ್ತೀವಿ ಅಂತ. ನಾವು ಸರ್ಕಾರ ಬಂದ ಮೇಲೆ ರಮಣತ್ರಯ ಅಂತವರ ಅಧ್ಯಕ್ಷತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲರೂ ಸೇರಿ, ಎಲ್ಲಾ ಸೆಕ್ಯುಲರ್ ಶಕ್ತಿಗಳು ಸೇರಿ ಸಭೆ ಮಾಡಿ ಸರ್ಕಾರಕ್ಕೆ ಮೆಮೊರನ್ನು ಕೊಟ್ವಿ. ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕೋಮುವಾದದಿಂದ ಹೊರತರಲಿಕ್ಕೆ ಯಾವ ರೀತಿಯಾದಂತ ಒಂದು ದೀರ್ಘಕಾಲೀನ ಮತ್ತು ತಾತ್ಕಾಲಿಕ ಕೆಲಸ ಆಗಬೇಕು ಅಂತ ಇಷ್ಟರವರೆಗೆ ಏನೂ ಮಾಡಲಿಲ್ಲ. ಉಸ್ತುವಾರಿ ಸಚಿವರು ಅತಿಥಿ ಸಚಿವರ ರೀತಿ, ಗೃಹ ಸಚಿವರು ಬಂದ್ರೆ ಯಾರ್ದೋ ದೊಡ್ಡ ನಾಯಕರ ಮನೆಯಲ್ಲಿ ಊಟ, ಮೀನೂಟ, ಮತ್ತೆ ಸೀದಾ ಒಂದು ಪತ್ರಿಕಾಗೋಷ್ಠಿ ಮಾಡಿ ಮತ್ತೆ ಬೆಂಗಳೂರಿಗೆ ವಾಪಸ್ ಹೋಗೋದು. ಕಂಬಳಗಳು ನಡೆದಾಗ ಮುಖ್ಯಮಂತ್ರಿ ಬರೋದು, ಉಪಮುಖ್ಯಮಂತ್ರಿ ಬರೋದು. ಇದರ ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ಇವರು ಗಂಭೀರವಾಗಿ ಇಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದ ಬಹುತೇಕ ನಾಯಕರು ಬಿಜೆಪಿಯವರ ಜೊತೆ ಅಡ್ಜಸ್ಟ್ಮೆಂಟ್ ನಲ್ಲಿದ್ದಾರೆ. ಅದರಿಂದಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಹತಾಶರಾಗಿದ್ದಾರೆ. ಅವರ ನೋವುಗಳನ್ನು ಕೂಡ ಕೇಳುವವರಿಲ್ಲ ಅನ್ನುವಂಥ ಸ್ಥಿತಿ ಇದೆ. ಅಂತಹ ಸ್ಥಿತಿಯಿಂದ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಉದ್ಭವವಾಗಿದೆ. ಅದರಿಂದಾಗಿ ಅಮಾಯಕರು, ಜನಸಾಮಾನ್ಯರು ಇವತ್ತು ಹಲ್ಲೆಗೊಳಗಾಗ್ತಾ ಇದ್ದಾರೆ, ತಮ್ಮ ದುಡಿಮೆಯ ಅವಕಾಶಗಳನ್ನ ಕಳ್ಕೊಳ್ತಾ ಇದ್ದಾರೆ. ಮಂಗಳೂರು ಒಂದು ರೀತಿಯಲ್ಲಿ ಬರಡು ನೆಲವಾಗುವಂತಹ ಸ್ಥಿತಿಯತ್ತ ಹೋಗ್ತಾ ಇದೆ. ಇದೆಲ್ಲವನ್ನ ತಡಿಬೇಕಾದವರು ತಡೆಯುವಂತ ಕ್ರಮಗಳನ್ನ ಮಾಡ್ತಾ ಇರುವಂತ ದೊಡ್ಡ ಸಮಸ್ಯೆ. ಈ ಹತಾಶೆ ಮುಸ್ಲಿಮರನ್ನ ಯಾವ ರೀತಿಗೆ ತಗೊಂಡು ಹೋಗ್ತದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಾಳೆ ಇದು ಅತಿರೇಕದ ಪ್ರತಿಕ್ರಿಯೆಗಳಿಗೆ ಕಾರಣ ಆದ್ರೆ ಮಂಗಳೂರಿನ ಸ್ಥಿತಿ ಏನಾಗ್ಬೋದು? ಮತ್ತೆ ಇದು ಮಂಗಳೂರಿಗೆ ಮಾತ್ರ ಸ್ಥಿತಿ ಆಗೋದಿಲ್ಲ. ಅಶ್ರಫ್ನ ಗುಂಪು ಹತ್ಯೆ ಕಾಂಗ್ರೆಸ್ ಸರ್ಕಾರದ ಮಾನವನ್ನ ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗ್ತು, ಕೇರಳದಲ್ಲಿ ಹರಾಜಾಗ್ತು. ಮತ್ತೆ ಇದೇ ಮಂಗಳೂರಿನಲ್ಲಿ ನಡೆಯುವಂತ ಇಂತಹ ಘರ್ಷಣೆಗಳು ಇಡೀ ರಾಜ್ಯದ ರಾಜಕಾರಣವನ್ನು ಕೂಡ ಪ್ರಭಾವಿಸ್ತದೆ. ಬಿಜೆಪಿಗೆ ಇವತ್ತು ಬಲವನ್ನ ತುಂಬುವಂತ ಸಾಧ್ಯತೆ ಇದೆ. ಮತ್ತು ಬಿಜೆಪಿ ಇಡೀ ರಾಜ್ಯದಲ್ಲಿ ಹೆಸರು ಕೊಡಿಸಿಕೊಂಡಿದೆ. ಅವರ ಗುಂಪುಗಾರಿಕೆಗಳು, ಅವರ ಅನಾಯಕತ್ವದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ, ಸರ್ಕಾರವನ್ನು ಎದುರಿಸಲಿಕ್ಕೆ ಬಿಜೆಪಿಗೆ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಮಂಗಳೂರಿನಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ನಡೆಯುವಂತ ಈ ಪ್ರಯೋಗಗಳು, ಈ ರೀತಿಯ ವಿದ್ಯಮಾನಗಳು ಬಿಜೆಪಿಗೆ ರಾಜ್ಯ ಮಟ್ಟದಲ್ಲಿ ಬಲ ತುಂಬುತ್ತದೆ ಮತ್ತು ಕಾಂಗ್ರೆಸ್ ಪಕ್ಷವನ್ನ ರಾಜ್ಯ ಮಟ್ಟದಲ್ಲೇ ದುರ್ಬಲಗೊಳಿಸುತ್ತದೆ ಮತ್ತು ರಾಜ್ಯ ಸರ್ಕಾರದ ಹೆಸರನ್ನು ಹಾಳು ಮಾಡ್ತದೆ ಅನ್ನುವಂಥದ್ದು ಕೂಡ ಬೇಕಾಗ್ತದೆ. ಈ ರೀತಿಯ ಕೃತ್ಯಗಳಿಂದ ಸರ್ಕಾರ ಇದನ್ನು ಈ ರೀತಿ ನೋಡೋದ್ರಿಂದ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಅಧಿಕಾರ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಳ್ಕೊಳ್ಳುವ ಮತ್ತು ಅದರ ಲಾಭವನ್ನು ಬಿಜೆಪಿ ಪಡ್ಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತದೆ.